ನಮಸ್ತೆ ವೀಕ್ಷಕರೇ, ಕುಮಾರ್ ನ್ಯೂಸ್ 1 ಕನ್ನಡ ಚಾನಲ್ಗೆ ಮತ್ತೆ ನಿಮ್ಮೆಲ್ಲರಿಗೂ ಸ್ವಾಗತ. 50 ಕೋಟಿ ಅಲ್ಲ, ಬರೋಬ್ಬರಿ 100 ಕೋಟಿ ಆಫರ್. ಶಾಸಕ ಗಾಣಿಗ ರವಿ ಅವರು ಒಂದು ಗಂಭೀರ ಆರೋಪವನ್ನು ಮಾಡ್ತಾ ಇದ್ದಾರೆ. BJPಯವರು ಸೇರಿ ಸರ್ಕಾರ ಕೆಡವಲು 50 ಕೋಟಿ ಅಲ್ಲ, ಬರೋಬ್ಬರಿ 100 ಕೋಟಿ ಆಫರನ್ನು ಮಾಡುತ್ತಿದ್ದಾರೆ ಎಂತಂದು ಶಾಸಕ ಗಾಣಿಗ ರವಿ ಅವರು ಒಂದು ಆರೋಪವನ್ನು ಮಾಡಿದ್ದಾರೆ. CM ಸಿದ್ದರಾಮಯ್ಯ ಅವರು 50 ಶಾಸಕರಂತಲ್ಲ 50 ಕೋಟಿ ರೂಪಾಯಿಗೆ ಆಫರನ್ನು ಹೇಳಿಕೆ ಬೆನ್ನಲ್ಲೇ ಇದೀಗ ಗಾಣಿಗ ರವಿ ಅವರು ಸಹ ಈ ಒಂದು ಹೇಳಿಕೆ ರಾಜಕೀಯ ವಲಯದಲ್ಲಿ ಒಂದು ಸಂಚಲನವನ್ನೇ ಸೃಷ್ಟಿ ಮಾಡಿದೆ ಅಂತಲೇ ಹೇಳಲಾಗ್ತಾ ಇದೆ. ಮಂಡ್ಯದಲ್ಲಿ ಮಾತನಾಡಿದ ಶಾಸಕ ಗಾಣಿಗ ರವಿಕುಮಾರ್ ಅವರು BJPಯವರು ಆಪರೇಷನ್ ಕಮಲ ಮಾಡುವುದು ಬಿಡಬೇಕು. BJPಯವರು ಸರ್ಕಾರ ಕೆಡವಲು 50 ಅಲ್ಲ 100 ಕೋಟಿ ಆಫರನ್ನು ಮಾಡುತ್ತಿದ್ದಾರೆ ಎಂತಂದು ಆರೋಪಿಸಿದ್ದಾರೆ. BJP JDS ಸೇರಿ ಸರ್ಕಾರ ಬೀಳಿಸುವ ತವಕದಲ್ಲಿದ್ದಾರೆ. ನಮ್ಮ ಶಾಸಕರು ಯಾರೂ ಸಹ BJP ಆಮಿಷಗಳಿಗೆ ಬಲಿ ಆಗಲ್ಲ ಎಂದು ಸಹ ಒಂದು ಹೇಳಿದ್ದಾರೆ. ಕಿತ್ತೂರು ಚಿಕ್ಕಮಗಳೂರಿನ ಶಾಸಕರನ್ನು ಇವರು ಏಕೆ ಸಂಪರ್ಕ ಮಾಡಿದರೂ ಆಮಿಷ ಒಡ್ಡಿದ್ದಾರೆ. ಶಾಸಕರ ಭೇಟಿಯ ಆಡಿಯೋ ವಿಡಿಯೋ ರೆಕಾರ್ಡ್ ಇದೆ, ಸಮಯ ನೋಡಿ ಬಿಡುಗಡೆ ಮಾಡುತ್ತೇವೆ ಅಂತಂದು CM ಸಿದ್ದರಾಮಯ್ಯ ಹೇಳಿದ ಮಾತು ನಿಜ. ಕಾಂಗ್ರೆಸ್ ಶಾಸಕರನ್ನು ವಿರೋಧ ಪಕ್ಷದವರು ಎಲ್ಲಿ ಯಾವಾಗ ಗೆಸ್ಟ್ ಹೌಸ್ನಲ್ಲಿ ಬಂದಿದ್ದರೋ ಯಾವ ಏರ್ಪೋರ್ಟ್ನಲ್ಲಿ ಸಿಕ್ಕಿದ್ದರೋ ಎನ್ನುವುದು ಆಡಿಯೋ ವಿಡಿಯೋ ಎಲ್ಲ ರೆಕಾರ್ಡ್ ಆಗಿವೆ, ಅವು ನಮ್ಮಲ್ಲಿವೆ, ಇದನ್ನೆಲ್ಲ CM ಗಮನಕ್ಕೆ ತಂದಿದ್ದೇವೆ ಅಂತಂದು ಸಹ ಅವರು ಒಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಕಿತ್ತೂರು ಕ್ಷೇತ್ರದ ಶಾಸಕ ಬಾಬಾ ಸಾಹೇಬ್ ಪಾಟೀಲ್ ಮಾತನಾಡಿ, ಆಫರ್ ಯಾವುದೂ ಇಲ್ಲ, ಅಲ್ಲಿಯೂ ನಮ್ಮ ಗೆಳೆಯರು ಇದ್ದಾರೆ, ಸುಮ್ಮನೆ ಮಾತು ಆಡುವಾಗ ಮಧ್ಯದಲ್ಲಿ ಮಾತನಾಡಿದ್ದರು ಅಷ್ಟೇ, ದುಡ್ಡು ಅಧಿಕಾರ ಬಗ್ಗೆ ಮಾತನಾಡಿಲ್ಲ, ನಮ್ಮ ಸರ್ಕಾರ ಬಿಟ್ಟು ಏನು ಮಾಡೋಕ್ಕೆ ಆಗಲ್ಲ, ಇದು ಇವಾಗಿಂದಲ್ಲ ಯಾವಾಗೋ ಮಾತನಾಡಿದ್ದು ಎಂತಂದು ನ್ಯೂಸ್ ಫಸ್ಟ್ಗೆ ಒಂದು ಪ್ರತಿಕ್ರಿಯೆಯನ್ನು ಸಹ ನೀಡಿದ್ದಾರೆ. ಈ ಆರೋಪ ಸಂಬಂಧ ಮಾತನಾಡಿದ ಚಿಕ್ಕಮಗಳೂರು ವಿಧಾನಸಭಾ ಕ್ಷೇತ್ರದ ಶಾಸಕರಾದ HD ತಮ್ಮಯ್ಯ ಅವರು, ನಾನು 17-18 ವರ್ಷ BJPಯಲ್ಲಿದ್ದೆ, ನನ್ನ ನಿಷ್ಠೆ ಪ್ರತಿಷ್ಠೆ ಬಗ್ಗೆ ಮಾತನಾಡೋಕ್ಕೆ ಅವಕಾಶ ಕೊಟ್ಟಿರಲಿಲ್ಲ, ಕಾಂಗ್ರೆಸ್ನಲ್ಲೂ ನಿಷ್ಠೆಯಿಂದನೇ ಇರುತ್ತೇನೆ. ರವಿ ಗಾಣಿಗ ಅವರು ಯಾಕೆ ಈ ಥರ ಹೇಳಿಕೆಯನ್ನು ಕೊಟ್ಟಿದ್ದಾರೆ ನನಗೆ ಗೊತ್ತಿಲ್ಲ, ನಮ್ಮನ್ನು ಯಾರೂ ಕೂಡ ಸಂಪರ್ಕ ಮಾಡಿಲ್ಲ, ಈ ವಿಷಯದ ಬಗ್ಗೆ ಮಾತನಾಡಿಲ್ಲ, ನಾನು ಕಾಂಗ್ರೆಸ್ನ ನಿಷ್ಠಾವಂತ ಶಾಸಕ. ಸಿದ್ದರಾಮಯ್ಯ, ಶಿವಕುಮಾರ್, ಮಲ್ಲಿಕಾರ್ಜುನ ಖರ್ಗೆ ಅವರನ್ನು ನಂಬಿ 136 ಸ್ಥಾನಗಳನ್ನು ಜನ ಕೊಟ್ಟಿದ್ದಾರೆ. ಈ ರೀತಿ ಯಾಕೆ ಊಹಾಪೋಹಗಳಿಗೆ ಹೇಳಿಕೆ ಕೊಡುತ್ತಾರೆ ಅನ್ನೋದು ಗೊತ್ತಿಲ್ಲ ಅಂತಂದು ಸಹ ಅವರು ಒಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಇನ್ನು ಗಾಣಿಗ ರವಿ ಅವರು ಯಾವ ಒಂದು ಆಧಾರದ ಮೇಲೆ ಒಂದು ಆರೋಪವನ್ನು ಮಾಡಿದ್ದಾರೋ ಈ ಒಂದು ಆರೋಪಕ್ಕೆ BJP ಸಹ ಒಂದು ಕೆಂಡಲಮಂಡಲವಾಗಿ ಒಂದು ಮುಗಿಬಿದ್ದಿದೆ, ಒಂದು ಕಾಂಗ್ರೆಸ್ ವಿರುದ್ಧ ಅಂತಲೇ ಹೇಳಲಾಗ್ತಾ ಇದೆ. ಹಾಗಾದರೆ ಈ ಒಂದು ಆರೋಪಕ್ಕೆ ಯಾವ ರೀತಿಯ ಮುಂದಿನ ದಿನಗಳಲ್ಲಿ ಸ್ಪಷ್ಟನೆಯನ್ನು ಕೊಡ್ತಾರೆ ಗಾಣಿಗ ರವಿ ಅವರು ರವಿಕುಮಾರ್ ಅವರು ಅನ್ನೋದನ್ನ ನಾವೆಲ್ಲರೂ ಕಾದು ನೋಡಬೇಕಾಗಿದೆ ವೀಕ್ಷಕರೇ. ಇನ್ನು BJPಯವರು ಈ ಒಂದು ಆಪರೇಷನ್ ಕಮಲನ ಹಿಂದೆನೂ ಸಹ ಮಾಡಿ ಅಧಿಕಾರಕ್ಕೆ ಬಂದಿದ್ದರು. ಇದು 2ನೇ ಸಲ ಮಾಡಿ ಈ ಥರ ಒಂದು ಯಶಸ್ಸನ್ನು ಕಂಡಿದ್ದಂಥ BJPಗೆ ಈ ಮತ್ತೆ 3ನೇ ಸಲಕ್ಕೆ ಕೈ ಹಾಕಿದಾರಾ ಅನ್ನೋದು ಸಹ ಒಂದು ಯಕ್ಷ ಪ್ರಶ್ನೆಯಾಗಿ ಎಲ್ಲರನ್ನೂ ಕಾಡ್ತಾ ಇದೆ. ಇನ್ನು BJPಯವರು ಕೈ ಹಾಕಿದರೆ ಯಾವುದೂ ಸಹ ಬಿಡೋ ಮಾತೇ ಇಲ್ಲ, ಒಂದು ಮಾತುಗಳು ಸಹ ರಾಜಕೀಯ ವಲಯದಲ್ಲಿ ಸಹ ಇದೆ. ಹೀಗಾಗಿ BJP ಈ ಒಂದು 100 ಕೋಟಿ ಆಫರನ್ನು ಏನೋ ಒಂದು ಆರೋಪವನ್ನು ಮಾಡಿದ್ದಾರೆ, ಇದನ್ನು ಯಾವ ರೀತಿ ತಗೊಳ್ಳುತ್ತೆ ಮುಂದಿನ ದಿನಗಳಲ್ಲಿ ಅನ್ನೋದನ್ನ ನಾವೆಲ್ಲರೂ ಕಾದು ನೋಡಬೇಕಾಗಿದೆ ವೀಕ್ಷಕರೇ. ಈ ಒಂದು ಆಪರೇಷನ್ ಕಮಲದ ಬಗ್ಗೆ ನಿಮಗೆ ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮೂಲಕ ತಿಳಿಸಿ ಅಂತ ಹೇಳ್ತಾ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ನಮ್ಮ ಚಾನಲ್ನ ನೀವಿನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿ. ಧನ್ಯವಾದಗಳು.